ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಇತ್ತೀಚೆಗೆ ಸಂಪುಟದಿಂದ ಹೊರಬಿದ್ದ ಕೆಎನ್ ರಾಜಣ್ಣ ಮತ್ತೆ ಸಿಡಿದೆದ್ದಿದ್ದಾರೆ. ದೆಹಲಿಯಲ್ಲಿ ಕುಳಿತು ಷಡ್ಯಂತ್ರ ಮಾಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನಾನು ಮತ್ತೆ ಸಚಿವನಾಗ್ತೀನಿ, ಇದೇ ಅವಧಿಯಲ್ಲೇ ಮತ್ತೊಮ್ಮೆ ಸಚಿವನಾಗ್ತೀನಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ದೆಹಲಿಯಲ್ಲಿ ಮೂವರು ಷಡ್ಯಂತ್ರ ಮಾಡಿದ್ರು. ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಲ್ಲ ಅಂತ ಮತ್ತೊಮ್ಮೆ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದ್ರೆ ನಾವು ಮಾಡಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದ್ರೂ ಒಳ್ಳೇದು ಮಾಡುವಂತದಕ್ಕೆ ಉಪಯೋಗ ಮಾಡೋಣ ಅನ್ಕೊಂಡು ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರ್ಬೇಕಂದ್ರೆ ಏನಪ್ಪ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದ್ಮೇಲೆ ಅವರು ವಿಧಿ ಇಲ್ಲ, ಹಿಂಗಿದೆ ಕಣೆ ಅಂದ್ರು. ಆಯ್ತು ಬಿಡಿ ಸರ್, ಹೋಗ್ಲಿ, ತೊಂದರೆ ಇಲ್ಲ ಅಂತ. ಇದೆಲ್ಲ ಅಸೆಂಬ್ಲಿ ಕಳೆದ ಮೇಲೆ ನಾನು ದೆಹಲಿಗೆ ಹೋಗಿ ಎಲ್ಲರನ್ನೂ ಭೇಟಿ ಮಾಡಿ ನಾನು ಏನಿದೆ ವಿಚಾರ ಏನು ಅಂತೇಳಿ ತಿಳಿದ ಮೇಲೆ ನಾನು ಕಾರಣ ಏನು ಅನ್ನೋದನ್ನು ನನಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ನನಗೂ ಕೂಡ ಏನು ಕಾರಣ ಗೊತ್ತಾಗೋದಿಲ್ಲ. ಈ ತರ ಎಲ್ಲ ಇದೆ. ಬಟ್ ನನಗೇನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಬೇಸರನೂ ಇಲ್ಲ, ಏನೂ ಇಲ್ಲ. ನಮಗೆ ಈಗ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಅವರ ಆಡಳಿತ ಮತ್ತೆ ಅವರು ಬಡವರ ಪರವಾಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಜನರ ಆಶೀರ್ವಾದ ಇದೆ ಅಂತ ಹೇಳಿ ಸರ್ಕಾರ ಬಂದಿರತಕ್ಕಂಥದ್ದು. ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇನ್ನೊಂದು 20 ಸೀಟು ಜಾಸ್ತಿ ಬಂದಿದೆ ಲೋಕಸಭೆಗೆ, ಇಂಡಿಯಾ ಒಕ್ಕೂಟಕ್ಕೆ. ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಆಗ್ತಾ ಇದ್ರು. ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅವ್ರಿಗೆ. ಶ್ರೀರಾಮುಲಿಗೆ ನನಗೆ ಏನಾಗಿದೆ, ಪಾಲಿಟಿಕ್ಸ್ ಅಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನ್ ಕಡಿಮೆ ಮಾಡಿದೆ ನನಗೆ? ದೆಹಲಿಗೆ ಹೋಗಿ ಬಂದ ಬಳಿಕ ಸಿಹಿ ಸುದ್ದಿ ಕೊಡ್ತೇನೆ, ಶೀಘ್ರವೇ ಮರಳಿ ಸಿದ್ದರಾಮಯ್ಯ ಸಂಪುಟ ಸೇರುತ್ತೇನೆ ಎಂದು ಕೆಎನ್ ರಾಜಣ್ಣ ಹೇಳಿದ್ದಾರೆ. ಅವರ ಮಾತು ಸತ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಇತ್ತೀಚೆಗೆ ಸಂಪುಟದಿಂದ ಹೊರಬಿದ್ದ ಕೆಎನ್ ರಾಜಣ್ಣ ಮತ್ತೆ ಸಿಡಿದೆದ್ದಿದ್ದಾರೆ. ದೆಹಲಿಯಲ್ಲಿ ಕುಳಿತು ಷಡ್ಯಂತ್ರ ಮಾಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನಾನು ಮತ್ತೆ ಸಚಿವನಾಗ್ತೀನಿ, ಇದೇ ಅವಧಿಯಲ್ಲೇ ಮತ್ತೊಮ್ಮೆ ಸಚಿವನಾಗ್ತೀನಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ದೆಹಲಿಯಲ್ಲಿ ಮೂವರು ಷಡ್ಯಂತ್ರ ಮಾಡಿದ್ರು. ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಲ್ಲ ಅಂತ ಮತ್ತೊಮ್ಮೆ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದ್ರೆ ನಾವು ಮಾಡಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದ್ರೂ ಒಳ್ಳೇದು ಮಾಡುವಂತದಕ್ಕೆ ಉಪಯೋಗ ಮಾಡೋಣ ಅನ್ಕೊಂಡು ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರ್ಬೇಕಂದ್ರೆ ಏನಪ್ಪ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ
ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದ್ಮೇಲೆ ಅವರು ವಿಧಿ ಇಲ್ಲ ಹಿಂಗಿದೆ ಕಣೆ ಅಂದ್ರು. ಆಯ್ತು ಬಿಡಿ ಸರ್, ಹೋಗ್ಲಿ, ಏನ್ ತೊಂದರೆ ಇಲ್ಲ ಅಂತ. ಇದೆಲ್ಲ ಅಸೆಂಬ್ಲಿ ಕಳೆದ ಮೇಲೆ ನಾನು ದೆಹಲಿಗೆ ಹೋಗಿ ಎಲ್ಲರನ್ನೂ ಭೇಟಿ ಮಾಡಿ ನಾನು ಏನಿದೆ ವಿಚಾರ ಏನು ಅಂತೇಳಿ ತಿಳಿದ ಮೇಲೆ ನಾನು ಕಾರಣ ಏನು ಅನ್ನೋದನ್ನು ನನಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ನನಗೂ ಕೂಡ ಏನು ಕಾರಣ ಗೊತ್ತಾಗೋದಿಲ್ಲ. ಈ ತರ ಎಲ್ಲ ಇದೆ. ಬಟ್ ನನಗೇನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಬೇಸರನೂ ಇಲ್ಲ, ಏನೂ ಇಲ್ಲ. ನಮಗೆ ಈಗ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಅವರ ಆಡಳಿತ ಮತ್ತೆ ಅವರು ಬಡವರ ಪರವಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಜನರ ಆಶೀರ್ವಾದ ಇದೆ ಅಂತ ಹೇಳಿ ಸರ್ಕಾರ ಬಂದಿರತಕ್ಕಂಥದ್ದು. ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇನ್ನೊಂದು 20 ಸೀಟು ಜಾಸ್ತಿ ಬಂದಿರೋ ಲೋಕಸಭೆಗೆ ಇಂಡಿಯಾ ಒಕ್ಕೂಟಕ್ಕೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಆಗ್ತಾ ಇದ್ರು. ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅವ್ರಿಗೆ. ಶ್ರೀರಾಮುಲುಗೆ ನನಗೆ ಏನಾಗಿದೆ, ಪಾಲಿಟಿಕ್ಸ್ ಅಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನ್ ಕಡಿಮೆ ಮಾಡಿದೆ ನನಗೆ? ದೆಹಲಿಗೆ ಹೋಗಿ ಬಂದ ಬಳಿಕ ಸಿಹಿ ಸುದ್ದಿ ಕೊಡ್ತೇನೆ, ಶೀಘ್ರವೇ ಮರಳಿ ಸಿದ್ದರಾಮಯ್ಯ ಸಂಪುಟ ಸೇರುತ್ತೇನೆ ಎಂದು ಕೆಎನ್ ರಾಜಣ್ಣ ಹೇಳಿದ್ದಾರೆ. ಅವರ ಮಾತು ಸತ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಇತ್ತೀಚೆಗೆ ಸಂಪುಟದಿಂದ ಹೊರಬಿದ್ದ ಕೆಎನ್ ರಾಜಣ್ಣ ಮತ್ತೆ ಸಿಡಿದೆದ್ದಿದ್ದಾರೆ. ದೆಹಲಿಯಲ್ಲಿ ಕುಳಿತು ಷಡ್ಯಂತ್ರ ಮಾಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನಾನು ಮತ್ತೆ ಸಚಿವನಾಗ್ತೀನಿ, ಇದೇ ಅವಧಿಯಲ್ಲೇ ಮತ್ತೊಮ್ಮೆ ಸಚಿವನಾಗ್ತೀನಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ದೆಹಲಿಯಲ್ಲಿ 3 ಷಡ್ಯಂತ್ರ ಮಾಡಿದ್ರು, ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಲ್ಲ ಅಂತ ಮತ್ತೊಮ್ಮೆ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದ್ರೆ ನಾವು ಮಾಡಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದ್ರು ಒಳ್ಳೇದು ಮಾಡುವಂತದಕ್ಕೆ ಉಪಯೋಗ ಮಾಡೋಣ ಅನ್ಕೊಂಡು ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರ್ಬೇಕಂದ್ರೆ ಏನಪ್ಪಾ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದ್ಮೇಲೆ ಅವರು ವಿಧಿ ಇಲ್ಲ ಹಿಂಗಿದೆ ಕಣೆ ಅಂದ್ರು. ಆಯ್ತು ಬಿಡಿ ಸರ್, ಹೋಗ್ಲಿ, ಏನ್ ತೊಂದರೆ ಇಲ್ಲ ಅಂತ. ಇದೆಲ್ಲ ಅಸೆಂಬ್ಲಿ ಕಳೆದ ಮೇಲೆ ನಾನು ದೆಹಲಿಗೆ ಹೋಗಿ ಎಲ್ಲರನ್ನೂ ಭೇಟಿ ಮಾಡಿ ನಾನು ಏನಿದೆ ವಿಚಾರ ಏನು ಅಂತೇಳಿ ತಿಳಿದ ಮೇಲೆ ನಾನು ಕಾರಣ ಏನು ಅನ್ನೋದನ್ನು ನನಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ನನಗೂ ಕೂಡ ಏನು ಕಾರಣ ಗೊತ್ತಾಗೋದಿಲ್ಲ. ಈ ತರ ಎಲ್ಲ ಇದೆ. ಬಟ್ ನನಗೇನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಬೇಸರನೂ ಇಲ್ಲ, ಏನೂ ಇಲ್ಲ. ನಮಗೆ ಈಗ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಅವರ ಆಡಳಿತ ಮತ್ತೆ ಅವರು ಬಡವರ ಪರವಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಜನರ ಆಶೀರ್ವಾದ ಇದೆ ಅಂತ ಹೇಳಿ ಸರ್ಕಾರ ಬಂದಿರತಕ್ಕಂಥದ್ದು. ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇನ್ನೊಂದು 20 ಸೀಟು ಜಾಸ್ತಿ ಬಂದಿರೋ ಲೋಕಸಭೆಗೆ ಇಂಡಿಯಾ ಒಕ್ಕೂಟಕ್ಕೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಆಗ್ತಾ ಇದ್ರು. ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅವ್ರಿಗೆ.
ಶ್ರೀರಾಮುಲುಗೆ. ನನಗೆ ಏನಾಗಿದೆ ಪಾಲಿಟಿಕ್ಸ್ ಅಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾವು ಹೋಗಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನ್ ಕಡಿಮೆ ಮಾಡಿದೆ ನನಗೆ? ದೆಹಲಿಗೆ ಹೋಗಿ ಬಂದ ಬಳಿಕ ಸಿಹಿ ಸುದ್ದಿ ಕೊಡ್ತೇನೆ, ಶೀಘ್ರವೇ ಮರಳಿ ಸಿದ್ದರಾಮಯ್ಯ ಸಂಪುಟ ಸೇರುತ್ತೇನೆ ಎಂದು ಕೆಎನ್ ರಾಜಣ್ಣ ಹೇಳಿದ್ದಾರೆ. ಅವರ ಮಾತು ಸತ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.